ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ವಿದ್ಯೋಗ ಯೂಟ್ಯೂಬ್ ಚಾನಲ್ ಇಂದ. ಈಗಾಗಲೇ ನಾವು ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಸುಮಾರು ವಿಡಿಯೋದಿಂದ ಮಾತಾಡ್ತಾ ಬರ್ತಾ ಇದೀವಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಏನು ಸುಮಾರು ಜನ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. 3ನೇ ತಾರೀಕು ಮತ್ತೆ 4ನೇ ತಾರೀಕು ಅಂದ್ರೆ ನಾಳೆ ಮತ್ತೆ ನಾಡಿದ್ದು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ಸ್ ಮೀಟಿಂಗ್ ಇರೋದ್ರಿಂದ ಅಲ್ಲಿ ಡಿಸೈಡ್ ಆಗುತ್ತೆ ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ. ಬಹುತೇಕ ನಾಳೆ ನಾಡದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾನೇ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಾಡ್ದಲ್ಲಿ ಗೊತ್ತಾಗುತ್ತೆ ಯಾವತ್ತು ಅಡ್ಮಿಷನ್ ಕರೆಕ್ಟ್ ಆಗಿ ಓಪನ್ ಆಗುತ್ತೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ, ನನಗೆ ಒಂದು 10 ಕಮೆಂಟ್ 20 ಕಮೆಂಟ್ ಬಂದ್ರೆ ಅದರಲ್ಲಿ ಬಹುಪಾಲು ಕಮೆಂಟ್ಗಳು ಏನೇನಪ್ಪ ಇರುತ್ತೆ ಅಂದ್ರೆ, ಸಿಲೆಬಸ್ ಹೇಳಿ, ಕ್ವಶನ್ ಪೇಪರ್ ಹೇಳಿ, ಕ್ವಶನ್ ಪೇಪರ್ ಕೊಡಿ ಅಂತ. ಅದಕ್ಕೆ ನಾನು ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ನೋಡಿ ಅಂತ ಹೇಳಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳಿರ್ತೀನಿ. ಅದಕ್ಕೆ ಕೆಲವರು ಗೊತ್ತಾಗಿರಲ್ಲ. ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇರೋದು. ಹಳೆಯ ವರ್ಷದ 2 ವರ್ಷದ ಕ್ವಶನ್ ಪೇಪರ್ಗಳು, ಹಳೆಯ 2 ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಜೊತೆಗೆ ಸಿಲೆಬಸ್ ಎಲ್ಲಿ ಇರುತ್ತೆ ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ತೀನಿ, ಆಯ್ತಾ? ಅದನ್ನ ಸುಮ್ಮನೆ ತಿಳಿಸೋ ಬದಲು ಅದ್ರ ರೆಕಾರ್ಡ್ ಮಾಡೇ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ ಈ ವಿಡಿಯೋ ಮುಗಿದಾದ್ಮೇಲೆ. ಕೊನೆಯದಾಗಿ ಏನ್ ಹೇಳೋದಪ್ಪ ಅಂದ್ರೆ, ಯಾರ್ಯಾರು ಇನ್ನೂ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೈಸೂರು ಯೂನಿವರ್ಸಿಟಿ ಯಾವುದೇ ಅಪ್ಡೇಟ್ ಬೇಕಾದರೂ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು. ಇವಾಗ ಸ್ಕ್ರೀನ್ ರೆಕಾರ್ಡ್ ಬರುತ್ತೆ ನೋಡಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ UOM ಅಂತ ಟೈಪ್ ಮಾಡಿ. UOM ಅಂತ ಟೈಪ್ ಮಾಡಾದ್ಮೇಲೆ ಅಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಒಂದು ಪೇಜ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇದು ಯೂನಿವರ್ಸಿಟಿ ಆಫ್ ಮೈಸೂರು ವೆಬ್ಸೈಟು. ಇದರಲ್ಲಿ ಸುಮಾರು ಫ್ಯೂಚರ್ಗಳಿದೆ. ಈಗ ಸದ್ಯಕ್ಕೆ ಯೂಸ್ ಆಗೋದು ಸ್ನಾತಕೋತ್ತರ ಪ್ರವೇಶಾತಿ ವಿಭಾಗ ಅಂತ ಕ್ಲಿಕ್ ಮಾಡಿದ್ರೆ ಇಡೀ ಅಡ್ಮಿಷನ್ ಪ್ರೊಸೆಸ್ ನಡೆಯೋದು ಇಲ್ಲೇ, ಆಯಿತಾ? ಅಡ್ಮಿಷನ್ ಓಪನ್ ಆದಾಗ ನೀವು ಅಪ್ಲೈ ಮಾಡಬೇಕಾಗಿರೋದು ಇಲ್ಲೇ. ಅದನ್ನು ತೋರಿಸ್ತೀನಿ ಎಲ್ಲಿ ಅಂದರೆ, ಇಲ್ಲಿ ನೋಡಿ ಸುಮಾರು ಫೀಚರ್ಗಳು ಇರೋದು ನೀವು ನೋಡ್ಬೋದು. ಹಂಗೆ ಕೆಳಗಡೆ ಬಂದಂಗೆ ಇನ್ನೂ ಸುಮಾರು ಫೀಚರ್ಗಳು ಸಿಗ್ತಾ ಇರುತ್ತೆ. ಅಲ್ಲಿ ಕೆಳಗಡೆ ನೀವು ಅಂತ ಬರುತ್ತೆ, ಅದರಲ್ಲಿ ಲೇಟೆಸ್ಟ್ ನ್ಯೂಸಲ್ಲಿ ಅದು ಅಡ್ಮಿಷನ್ ಬರುತ್ತೆ, ಅಪ್ಲೈ ಮಾಡ್ಬೋದು. ಯಾರ್ಯಾರು ಓಲ್ಡ್ ಕ್ವಶನ್ ಪೇಪರ್ ಬೇಕು ಅಂದಾಗ ಅಲ್ಲಿ ಒಂದು ಇರುತ್ತೆ, ಅದನ್ನು ಓಲ್ಡ್ ಕ್ವಶನ್ ಪೇಪರ್ ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಂದೇ ಸರಿ ಕ್ಲಿಕ್ ಮಾಡಿದ್ರೆ ಅದು ಬರೋಲ್ಲ. ಒಂದು 2-3 ಸರಿ ಕ್ಲಿಕ್ ಮಾಡಿದ್ರೆ, ಒಂದು 2-3 ಸರಿ ಜೋರಾಗಿ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಓಪನ್ ಆಗುತ್ತೆ. ಸುಮಾರು 2023-24 ಬಹುತೇಕ ಪೇಪರ್ಗಳು, 22-23 ಬಹುತೇಕ ಪೇಪರ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ನಿಮ್ಗೆ ಯಾವ್ಯಾವ ಪೇಪರ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಪೇಪರ್ ಸಿಗಲ್ಲ. ಅದಕ್ಕೋಸ್ಕರ ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ, ಇಲ್ಲ ನನಗೆ ಸಿಲೆಬಸ್ ಬೇಕು ಅನ್ನೋರು ಗೂಗಲ್ಗೆ ಹೋಗಿ ಮೈಸೂರು ಯೂನಿವರ್ಸಿಟಿ ಸಿಲೆಬಸ್ ಅಂತ ಹೊಡೆದ್ರೆ ಸಿಲೆಬಸ್ ಕೂಡ ಬರುತ್ತೆ. ಸಿಲೆಬಸ್ ಕೂಡ ನೋಡ್ಬೋದು. ಇದು ಅಫಿಷಿಯಲ್ ಪೇಜೇ, ಸಿಲೆಬಸ್ ನೀವು ನೋಡ್ಬೋದು. ಜೊತೆಗೆ ನಾನು ಇಲ್ಲಿ ಯಾವ್ಯಾವ ಸಿಲೆಬಸ್ ಅಂತ ನೋಡ್ಕೋಬೋದು. ಬೇಕಾದ್ರೆ ಆಮೇಲೆ ಹಿಂದೆ ತೋರಿಸಿದ್ನಲ್ಲ, ಅದರಲ್ಲಿ ನಿಮಗೆ ಸೀಟ್ ಮೆಟ್ರಿಕ್ಸ್ ಅದೆಲ್ಲ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಮಾಡೆಲ್ ಕ್ವಶನ್ ಪೇಪರ್ ಬೇಕು ನನಗೆ ಅಂದರೆ ಇದು ಸಿಲೆಬಸ್ ನೋಡ್ಕೊಳ್ಳಿ. ಬ್ಯಾಕ್ ಬಂದು ಏನು ಸಿಲೆಬಸ್ ಎಲ್ಲ ಯಾವ್ಯಾವ ಅಂತ ನೋಡಿಕೊಂಡು, ನನಗೆ ಓಲ್ಡ್ ಮಾಡೆಲ್ ಕ್ವಶನ್ ಪೇಪರ್ ಬೇಕು ಅಂತ ಅಂದರೂ ಕೂಡ ಬ್ಯಾಕ್ ಬಂದು ಏನಲ್ಲಿ ಸಿಲೆಬಸ್ 2025 ಅಂತ ಹೊಡೆದಿದ್ವಲ್ಲ, ಅದನ್ನು ತೆಗೆದು ನೀವು ಮಾಡೆಲ್ ಕ್ವಶನ್ ಪೇಪರ್ ಮೈಸೂರು ಯೂನಿವರ್ಸಿಟಿ PGCET ಮಾಡೆಲ್ ಕ್ವಶನ್ ಪೇಪರ್ ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ ಮೊದಲೇ ಬರುತ್ತೆ. ಅದರಲ್ಲಿ ಒಂದು ಎರಡು ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಒಂದು 2017ರದು, ಇನ್ನೊಂದು 2018ರದು, ಈ ಥರ ಕ್ವಶನ್ ಪೇಪರ್ ಸಿಗುತ್ತೆ. ಅಲ್ಲಿ ಎಲ್ಲರೂ ಕ್ವಶನ್ ಪೇಪರ್ ಸಿಗಲಿಲ್ಲ ಅಂದರೆ ಇಲ್ಲೂ ಸುಮಾರು ವಿಷಯದ ಕ್ವಶನ್ ಪೇಪರ್ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಕ್ವಶನ್ ಪೇಪರ್ ಇಟ್ಕೊಂಡು ಓದಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಆಯಿತು, ಕ್ವಶನ್ ಪೇಪರ್ ಆಯಿತು, ಸಿಲೆಬಸ್ ಆಯಿತು. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.